12 ಲಕ್ಷ ಕೋಟಿ ಗುದ್ದಲಿ ಪೂಜೆ, ಯುಪಿಗೆ ಹೂಡಿಕೆ ಸುನಾಮಿ, ಯೋಗಿ ಶಂಕುಸ್ಥಾಪನೆ ದಾಖಲೆ. ಒಂದು ಕಾಲದಲ್ಲಿ ಗೂಂಡಾ ರಾಜ್ ಹಣೆಪಟ್ಟಿಯನ್ನ ಹೊತ್ತಿದ್ದ ಯುಪಿ ಬಿಮಾರು ರಾಜ್ಯಗಳಲ್ಲಿ ಇಂಪಾರ್ಟೆಂಟ್ ರೋಲ್ ನಿಭಾಯಿಸ್ತಾ ಇದ್ದ ದೊಡ್ಡ ಪಾತ್ರವನ್ನ ಹೊಂದಿದ್ದ ಯುಪಿ ಇವತ್ತು ಭಾರತದ ಇನ್ವೆಸ್ಟ್ಮೆಂಟ್ ಮ್ಯಾಗ್ನೆಟ್ ಆಗ್ತಾ ಇದೆ. ಈಗ ಏನಾಗುತ್ತೆ, ಹೂಡಿಕೆ ಅಂತ ಹೇಳಿದ್ರೆ MOU ಆಗುತ್ತೆ, ದೊಡ್ಡ ಸಮಿಟ್ ಆಗುತ್ತೆ, ಎಲ್ಲರೂ ಕಮಿಟ್ ಆಗ್ತಾರೆ, ಅಷ್ಟು ಕೊಡ್ತೀವಿ, ಇಷ್ಟ ಹಾಕ್ತಿವಿ ಅಂತ ಹೇಳಿ ವೇದಿಕೆ ಮೇಲೆ ಘೋಷಣೆ ಮಾಡ್ಕೊಂತಾರೆ, ಪೇಪರ್ ಮೇಲೆ ಸೈನ್ ಮಾಡಿ ಫೈಲ್ ಮುಚ್ಚಿ ಹೋಗ್ತಾ ಇದೆ. ಆದ್ರೆ ಸ್ನೇಹಿತರೆ, ಆಮೇಲೆ ಎಷ್ಟು ನಿಜವಾಗ್ಲೂ ಫ್ಯಾಕ್ಟರಿ ಬಂದ್ವು, ಎಷ್ಟು ಒಪ್ಪಂದಗಳಾದ್ವು, ಎಷ್ಟು ನಿಜವಾಗ್ಲೂ ಕೂಡ ಪ್ಲಾಂಟ್ ಬಂತು, ಅಲ್ಲಿ ಫ್ಯಾಕ್ಟರಿಗಳು ಬಂದ್ವು, ಹಬ್ಗಳ ನಿರ್ಮಾಣ ಆದ್ವು ಅನ್ನೋ ಪ್ರಶ್ನೆ ಬಂದಾಗ ಎಷ್ಟೋ ಸಲ ಆಗೇ ಇರೋದಿಲ್ಲ. ಆದ್ರೆ ಯುಪಿಯಲ್ಲಿ ಯೋಗಿ ಸರ್ಕಾರ ಈಗ ಏನ್ ಹೈಲೈಟ್ ಮಾಡಿ ತೋರಿಸ್ತಿದ್ದಾರೆ ಅಂದ್ರೆ, ಅವರು ನೋಡಿ ಸ್ವಾಮಿ, ನಾವು ಬರೀ MOU ಅಲ್ಲ ಘೋಷಿಸಿರೋದು ಮಾತ್ರ ಅಲ್ಲ, ಸಮಿಟ್ ಗಳನ್ನ ಮಾಡಿ ಪ್ರೈವೇಟ್ ಕಂಪನಿ ಅವರೆಲ್ಲ ನೋಡಿ, ಇಲ್ಲಿ ಗುದ್ದಲಿ ಪೂಜೆ ಆಗಿ ಗ್ರೌಂಡ್ ಬ್ರೇಕಿಂಗ್ ಸೆರೆಮನೀಸ್ ಆಗಿ ಕೆಲಸ ಶುರುವಾಗಿರೋದು ನೋಡಿ, ಆನ್ ಗ್ರೌಂಡ್ ಅಂತ ಹೇಳಿ ಕ್ಯಾಂಪೇನ್ ಮಾಡ್ತಾ ಇದ್ದಾರೆ. ಹಾಗಿದ್ರೆ ಯೋಗಿ ಸರ್ಕಾರ ಹೇಗ್ ಮಾಡ್ತಾ ಇದೆ? ನಮ್ಮಲ್ಲಿ ಏರೋಸ್ಪೇಸ್ ಪಾರ್ಕ್ಗೆ ವಿಸ್ತರಣೆಗೆ ಜಾಗ ಬೇಕು ಅಂತ ಹೇಳಿ ಗಲಾಟೆ ಆಗಿ ಲಾಸ್ಟ್ಗೆ ದೇವನಹಳ್ಳಿ ಸಮೀಪ ಲಾಸ್ಟ್ಗೆ ಡ್ರಾಪ್ ಮಾಡಿದ್ರು, ಅದನ್ನ ಆ ಪ್ರಾಜೆಕ್ಟ್ ನ ಡ್ರಾಪ್ ಮಾಡಿದ್ರು. ಭೂ ಸ್ವಾಧೀನ ವಿಚಾರಕ್ಕೆ ಪ್ರಾಬ್ಲಮ್ ಆಗಿ ದೊಡ್ಡ ಪ್ರಮಾಣದ ಇನ್ವೆಸ್ಟ್ಮೆಂಟ್ ಹರಿದು ಬರ್ತಾ ಇತ್ತು, ಜಾಬ್ ಕ್ರಿಯೇಟ್ ಆಗ್ತಿತ್ತು. ಆದ್ರೆ ಕಡೆಗೂ ಕೂಡ ಅಲ್ಲಿ ಭೂ ಸ್ವಾಧೀನ ಮಾಡ್ಕೊಳಕ್ ಆಗ್ತಾ ಇಲ್ಲ ಅನ್ನೋ ಕಾರಣವನ್ನ ಕೊಟ್ಟು ಸರ್ಕಾರ ಅಧಿಕೃತವಾಗಿ ಅದನ್ನ ಪ್ಲಾನ್ ಅನ್ನೇ ಡ್ರಾಪ್ ಮಾಡ್ತು. ಹಂಗಿರ್ಬೇಕಾದ್ರೆ 12 ಲಕ್ಷ ಕೋಟಿಗಳಷ್ಟು ಯೋಜನೆ ಆನ್ ಗ್ರೌಂಡ್ ಬಂದಿರೋದು ಹೇಗೆ, ನೆಲಕ್ಕೆ ಇಳಿದಿರೋದು ಹೇಗೆ, ಯುಪಿಯಲ್ಲಿ ಸೀಕ್ರೆಟ್ ಏನು, ಎಲ್ಲವನ್ನ ನೋಡ್ತಾ ಹೋಗೋಣ ಈ ವರದಿಯಲ್ಲಿ. ಕಡೆ ತನಕ ಮಿಸ್ ಮಾಡಿದೆ ನೋಡಿ. ಹಾಗೆ ಸ್ನೇಹಿತರೆ, ಎಲ್ಲ ಮೆಂಬರ್ ಓನ್ಲಿ ವಿಡಿಯೋಸ್ ಅನ್ನು ನೀವು ಕೂಡ ನೋಡೋಕೆ ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ಮಸ್ಮಗ ಪ್ರೀಮಿಯಂ ಮೆಂಬರ್ ಆಗಬಹುದು. ಹಾಗೆ 7 ಸ್ಯಾಂಡ್ಸ್ ಟೂರಿಸಂ ನವರ ನೆಕ್ಸ್ಟ್ ಟ್ರಿಪ್ ಶಿರಡಿ ಸಾಯಿಬಾಬಾ, ನಾಶಿಕ್, ತ್ರಯಂಬಕೇಶ್ವರ ಹೋಗೋದಿರುತ್ತೆ. ಡೀಟೇಲ್ಸ್ ಇಲ್ಲಿದೆ, ಆಸಕ್ತರು ಸ್ಕ್ರೀನ್ ಶಾಟ್ ತಗೊಳ್ಳಿ, ಕಾಲ್ ಮಾಡಿ. ಪೇಪರ್ ನಿಂದ ಫ್ಯಾಕ್ಟರಿ ವರೆಗೆ ಯುಪಿನಲ್ಲಿ 12 ಲಕ್ಷ ಕೋಟಿ ಕೆಲಸ. 2017ರಿಂದ ಉತ್ತರ ಪ್ರದೇಶದಲ್ಲಿ ಹೂಡಿಕೆ ಅನೌನ್ಸ್ಮೆಂಟ್ ಜೋರಾಗೋಕೆ ಶುರುವಾದ್ವು. ಆದ್ರೆ ಕೇವಲ ಅನೌನ್ಸ್ ಮಾಡಿದ್ರೆ ಆರ್ಥಿಕತೆ ಬೂಸ್ಟ್ ಆಗಲ್ಲ, ಪ್ರಾಜೆಕ್ಟ್ಗಳು ನೆಲಕ್ಕೆ ಬರಲೇಬೇಕು. ಅಂತ ಪ್ರಾಜೆಕ್ಟ್ಸ್ ಬಗ್ಗೆ ಈಗ ದೊಡ್ಡ ಅಪ್ಡೇಟ್ ಬಂದಿದೆ. 2017-18ರಿಂದ ಇಲ್ಲಿ ತನಕ ಯುಪಿನಲ್ಲಿ ಒಟ್ಟು 37 ಲಕ್ಷ ಕೋಟಿ ರೂಪಾಯಿ ಹೂಡಿಕೆಯನ್ನ ಸೆಳೆದಿರೋದು. ಅದರಲ್ಲೀಗ ಸುಮಾರು 1/3 ಭಾಗ ಇಂಪ್ಲಿಮೆಂಟೇಷನ್ ಸ್ಟೇಜ್ಗೆ ನೆಲಕ್ಕೆ ಇಳಿದಿದೆ. ಅಂದ್ರೆ 12 ಲಕ್ಷ ಕೋಟಿ ರೂಪಾಯಿ ಮೌಲ್ಯದ ಪ್ರಾಜೆಕ್ಟ್ಗಳು ಈಗ ಶಂಕುಸ್ಥಾಪನೆಯ ಹಂತಕ್ಕೆ ಬಂದಿವೆ. ಗ್ರೌಂಡ್ ಲೆವೆಲ್ ನಲ್ಲಿ ಫ್ಯಾಕ್ಟರಿಗಳು ರೆಡಿ ಆಗ್ತಿವೆ, ಕೆಲವು ಕಂಪನಿಗಳು ಉತ್ಪಾದನೆ ಕೂಡ ಶುರು ಮಾಡಿ ಆಗಿದೆ. ಇದು ಯುಪಿ ಇತಿಹಾಸದಲ್ಲೇ ಅತಿ ದೊಡ್ಡ ಇಂಪ್ಲಿಮೆಂಟೇಷನ್ ಅಚೀವ್ಮೆಂಟ್ ಅಂತ ಕರೆಸ್ಕೊಂಡಿದೆ. 2017ರಿಂದ ಹೂಡಿಕೆ ಓಟ. ಸ್ನೇಹಿತರೆ, ಆರಂಭದಲ್ಲಿ ಹೇಳ್ಬಿಡ್ತೀವಿ, ಇದೇನೋ ಯೋಗಿ ಸರ್ಕಾರ ನಮಗೆ ಆಡ್ ಕೊಟ್ಟಿರಬೇಕು, ಕೊಲಾಬರೇಷನ್ ಇದು, ಆತರ ಈ ತರ ಅಂತ ಕೆಲವರಿಗೆ ಅನ್ಸ್ಬೋದು. ಆತರ ಏನೂ ಇಲ್ಲ. ಈ ಹಿಂದೆ ನಾವು ಆಂಧ್ರ ಪ್ರದೇಶದ ಕೂಡ ಮಾಡಿದ್ವಿ, ಹಾಗೆ ತಮಿಳುನಾಡು ಬಗ್ಗೆ ಕೂಡ ಮಾಡಿದ್ವಿ. ಸ್ನೇಹಿತರೆ, ಈ ವರದಿಯಲ್ಲಿ ಮಾಹಿತಿಯನ್ನು ಕೊಟ್ಟಿದ್ವಿ. ಒಂದು ರಾಜ್ಯ ತಮಿಳುನಾಡು, DMK ಕಾಂಗ್ರೆಸ್ ಇರೋದಲ್ಲವೇ, ಅವರು ಯಾವ ಲೆವೆಲ್ಗೆ ಎಕಾನಮಿಯನ್ನ ಅವರು ಚೆನ್ನಾಗಿ ಮಾಡ್ಕೊಂಡಿದ್ದಾರೆ ಅಂತ ಹೇಳಿದ್ರೆ, ಕಾಂಪೀಟ್ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ, ಪಾಕಿಸ್ತಾನದ ಆರ್ಥಿಕತೆಗಿಂತ ನಮ್ಮ ಈ ತಮಿಳುನಾಡು ಸ್ಟ್ರಾಂಗ್ ಇದೆ ಅಂತ ಹೇಳಿ ನಾವು ಈ ರಿಪೋರ್ಟ್ ಅಲ್ಲಿ ಮಾಹಿತಿಯನ್ನು ಕೊಟ್ಟಿದ್ವಿ. ಅಲ್ಲಿ ಯಾವ ರೀತಿ ಕಾಂಪೀಟ್ ಮಾಡಿ ಹೂಡಿಕೆಯನ್ನ ಅಟ್ರಾಕ್ಟ್ ಮಾಡ್ತಿದ್ದಾರೆ ಅಂತ ಮಾಡಿದ್ವಿ. ನಮ್ಮ ಪ್ರಕಾರ ಎಲ್ಲ ರಾಜ್ಯಗಳು ಕಾಂಪೀಟ್ ಮಾಡಬೇಕು, ಹೂಡಿಕೆಯನ್ನ ಸೆಳೆಯೋಕೆ ಕಾಂಪೀಟ್ ಮಾಡಬೇಕು, ಬಿಸ್ನೆಸ್ ಫ್ರೆಂಡ್ಲಿ ಅಟ್ಮಾಸ್ಫಿಯರ್ ನಿರ್ಮಾಣ ಮಾಡಬೇಕು, ಉದ್ಯೋಗ ಸೃಷ್ಟಿಗೆ ಕೆಲಸ ಮಾಡಬೇಕು, ಅದ್ರ ಕಡೆ ಫೋಕಸ್ ಮಾಡಬೇಕು. ಯಾವುದೇ ರಾಜ್ಯದಲ್ಲಿ ಇಂಥ ಅಚೀವ್ಮೆಂಟ್ ಆದ್ರೂ ಕೂಡ ಬಹಳ ಖುಷಿಯಿಂದ ನಾವು ಅದನ್ನ ರಿಪೋರ್ಟ್ ಮಾಡ್ತೇವೆ. 2018ರಲ್ಲಿ ಶುರುವಾದ ಈ ಹೂಡಿಕೆಯ ಜರ್ನಿ ಮೊದಲ ಬೆಂಚ್ ಮಾರ್ಕ್ ಏನು ಅಂದ್ರೆ 2018. ಅವಾಗ 4.28 ಲಕ್ಷ ಕೋಟಿ ರೂಪಾಯಿ ಮೌಲ್ಯದ 1045 MOUಗಳಿಗೆ ಯುಪಿ ಸರ್ಕಾರ ಸೈನ್ ಹಾಕಿತ್ತು. ಅದರಲ್ಲಿ 2.09 ಲಕ್ಷ ಕೋಟಿ ರೂಪಾಯಿ ಕಾರ್ಯರೂಪಕ್ಕೆ ಬಂತು. ಇದರ ಒಳಗಡೆ 61,000 ಕೋಟಿ ರೂಪಾಯಿ ಪ್ರಾಜೆಕ್ಟ್ಗಳು ಉತ್ಪಾದನೆ ಕೂಡ ಶುರು ಮಾಡಿದಾವೆ. ಜೊತೆಗೆ ಹೆಚ್ಚಿನ ಪ್ರಾಜೆಕ್ಟ್ಗಳು ಗುದ್ದಲಿ ಪೂಜೆ ಮಾಡಿದಾವೆ. ಇದು ಇಂಪಾರ್ಟೆಂಟ್, ಯಾಕಂದ್ರೆ ಒಂದು ಕಮಿಟ್ಮೆಂಟ್ ಕೊಟ್ಟ ಹಾಗೇನೆ ಭೂಮಿ ಖರೀದಿ ಮಾಡಿರ್ತಾರೆ, ಎನ್ವೈರನ್ಮೆಂಟ್, ಪವರ್, ವಾಟರ್, ಪೊಲ್ಯೂಷನ್ ಕಂಟ್ರೋಲ್ ಅಂತ ಹಲವಾರು ಪರ್ಮಿಷನ್ ಕೂಡ ಕ್ಲಿಯರ್ ಆಗಿರುತ್ತೆ. ಪ್ಲಾನಿಂಗ್, ಅಪ್ರೂವಲ್, ಡಿಸೈನ್, ಮಷಿನರಿ, ಬುಕಿಂಗ್ಸ್ಗೆ 100 ಕೋಟಿ ಸುರಿದ ಆಗಿರುತ್ತೆ. ಅದೆಲ್ಲ ಆದ್ಮೇಲೆ ತಾನೇ ಅಲ್ಲಿ ಕೆಲಸ ಆರಂಭ ಮಾಡೋಕ್ಕೆ ಗುದ್ದಲಿ ಪೂಜೆ ಮಾಡೋದು, ಕನ್ಸ್ಟ್ರಕ್ಷನ್ ಶುರು ಮಾಡೋದು. ಅಲ್ಲಿಗೆ ಬಂತು ಅಂದ್ರೆ ನೆಕ್ಸ್ಟ್ ಇಂಪ್ಲಿಮೆಂಟ್ ಆಗೇ ಆಗುತ್ತೆ ಅಂತ ಹೇಳಿ. ಹಾಗಾಗಿ ಬರೀ ಇಷ್ಟು ಘೋಷಣೆ ಅಷ್ಟು ಘೋಷಣೆ ಅನ್ನೋಕ್ಕಿಂತ ಗುದ್ದಲಿ ಪೂಜೆಯ ಡೇಟಾ ಸ್ವಲ್ಪ ಜಾಸ್ತಿ ವೇಟೇಜ್ ಪಡ್ಕೊಳ್ಳುತ್ತೆ. ಅದರಲ್ಲೂ ಕೂಡ ಮಾಹಿತಿ ಪ್ರಕಾರ ಯೋಗಿ ಗವರ್ಮೆಂಟ್ ಅಲ್ಲಿ ಪ್ರತಿ ಜಿಲ್ಲೆಗೂ ಟಾರ್ಗೆಟ್ ಗಳನ್ನ ಕೊಟ್ಟಿದ್ದಾರೆ. ಜೊತೆಗೆ ಟ್ರ್ಯಾಕ್ ಇಟ್ಕೊಳ್ಳೋಕೋಸ್ಕರ ಗ್ರೌಂಡ್ ಬ್ರೇಕಿಂಗ್ ಸೆರೆಮನಿಗಳದೇ ಪ್ರತ್ಯೇಕ ಲೆಕ್ಕ ಇಟ್ಕೊಳ್ತಾ ಇದ್ದಾರೆ. 2018ರಲ್ಲಿ 61,000 ಕೋಟಿ ರೂಪಾಯಿದು, 2019ರಲ್ಲಿ 67,000 ಕೋಟಿ ರೂಪಾಯಿ, 2022ರಲ್ಲಿ 80,000 ಕೋಟಿ ರೂಪಾಯಿ, 24ರಲ್ಲಂತೂ 1 ಲಕ್ಷ ಕೋಟಿ ರೂಪಾಯಿ ಹೂಡಿಕೆ ಒಪ್ಪಂದಗಳು ಗ್ರೌಂಡ್ ಲೆವೆಲ್ಗೆ ಇಳಿದಿವೆ. ಇದರಿಂದ ಏನಾಗುತ್ತೆ, ಯೋಗಿ ಗವರ್ಮೆಂಟ್ಗೆ ಪೊಲಿಟಿಕಲ್ ಮೈಲೇಜ್ ಸಿಗೋದು ಮಾತ್ರ ಅಲ್ಲ, ಯುಪಿ ಆರ್ಥಿಕತೆ ಇಂಪ್ರೂವ್ ಆಗೋದು ಮಾತ್ರ ಅಲ್ಲ. ಓಕೆ, ಇಲ್ಲಿ ನಾವು ಸುಮ್ಮನೆ ಒಂದು ಹೆಸರಿಗೆ ಮಾತ್ರ ಈ ರೀತಿ ಸಮಾರಂಭ
ಇನ್ವೆಸ್ಟ್ UP ಅಂತ ಎಲ್ಲ ಸಮಿಟ್ಗಳನ್ನು ಮಾಡೋದು ಮಾತ್ರ ಅಲ್ಲ, ಅಲ್ಲಿ ಹೋದರೆ ನಿಜವಾಗ್ಲೂ ಆಮೇಲೆ ಭೂಮಿ ಸಿಗುತ್ತೆ, ಲ್ಯಾಂಡ್ ಅಲೋಕೇಶನ್ ಆಗುತ್ತೆ, ಭೂಮಿ ವಿದ್ಯುತ್ ಎಲ್ಲ ಒದಗಿಸ್ಕೊಡ್ತಾರೆ, ಅಪ್ರೂವಲ್ ಎಲ್ಲ ಬೇಗ ಸಿಗುತ್ತೆ, ಕೆಲಸ ನಿಜವಾಗ್ಲೂ ಅಲ್ಲಿ ಶುರು ಮಾಡಬಹುದು ಅನ್ನೋ ಒಂದು ಹೋಪ್ಸ್ ಪ್ರೈವೇಟ್ ಇನ್ವೆಸ್ಟರ್ಸ್ಗೆ, ಖಾಸಗಿ ಕಂಪನಿಗಳಿಗೆ ತಲೆಗೆ ಬರೋಕ್ ಶುರುವಾಗುತ್ತೆ. ಅದರ ಪರಿಣಾಮ 2018ರಲ್ಲಿ UPಗೆ ಹೂಡಿಕೆ ಕಮಿಟ್ಮೆಂಟ್ ಬಂದಿದ್ದು 4.28 ಲಕ್ಷ ಕೋಟಿ ರೂಪಾಯಿ ಫಸ್ಟ್ ಆರಂಭದಲ್ಲಿ. ಆದರೆ 2023ಕ್ಕೆ ಎಷ್ಟು ಗೊತ್ತಾ ಹೂಡಿಕೆ ಕಮಿಟ್ಮೆಂಟ್ ಬಂದಿರೋದು? 33 ಲಕ್ಷ ಕೋಟಿನಷ್ಟು MOUಗಳು ನಡೆದಿದ್ದಾವೆ. UPಯಲ್ಲಿ ಹೂಡಿಕೆ ಮಾಡ್ತಿರೋ ದಿಗ್ಗಜರು ಮತ್ತೆ ಸಣ್ಣ ಪುಟ್ಟ ಕಂಪನಿಗಳಲ್ಲ, ಇಷ್ಟು ದುಡ್ಡು ಬರ್ತಾ ಇದೆ ಅಂದರೆ ಬಿಗ್ ಕಂಪನೀಸ್ ಕೂಡ ಬರ್ತಾ ಇದ್ದಾವೆ ಅಂತ ಅರ್ಥ. ಟಾಟಾ, ವೇವೋ, ಅದಾನಿ, ಪೇಟಿಎಂ ಹಲವು ದಿಗ್ಗಜ ಕಂಪನಿಗಳು UPನಲ್ಲಿ ಹೂಡಿಕೆ ಮಾಡೋದಾಗಿ ಒಪ್ಪಂದ ಮಾಡಿಕೊಂಡಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಅದಾನಿ ಪವರ್ 10,000 ಕೋಟಿ, ಮೊಬೈಲ್ ಓಪನ್ ಎಕ್ಸ್ಚೇಂಜ್ ಕ್ಲಸ್ಟರ್ 5,000 ಕೋಟಿ, 197 ಕಮ್ಯುನಿಕೇಶನ್ಸ್ ಪೇಟಿಎಂ ಮಾತೃ ಸಂಸ್ಥೆ 3.5 ಕೋಟಿ ರೂಪಾಯಿ, ವಿವೋ ಮೊಬೈಲ್ಸ್ 7,500 ಕೋಟಿ, ಹೈಯರ್ ಇಂಡಿಯಾ 2.8 ಕೋಟಿ, ಟಾರೆಂಟ್ ಗ್ಯಾಸ್ 2.7 ಕೋಟಿ, NIDP ಡೆವಲಪರ್ಸ್ 9,000 ಕೋಟಿ, SIFI ಟೆಕ್ನಾಲಜೀಸ್ 2.6 ಕೋಟಿ, ಅದಾನಿ ಎಂಟರ್ಪ್ರೈಸಸ್ 2.4 ಕೋಟಿ, ಟಾಟಾ ಟೆಕ್ನಾಲಜೀಸ್ 4,000 ಕೋಟಿ, ಹಿಂದೂಸ್ತಾನ್ ಪೆಟ್ರೋಲಿಯಂ 3-4 ಕೋಟಿ, ಊರ್ವಶಿ ಇನ್ಫ್ರಾಟೆಕ್ 3-4 ಕೋಟಿ ಹೂಡಿಕೆಯನ್ನ UPನಲ್ಲಿ ಮಾಡ್ತೀವಿ ಅಂತ ಕಮಿಟ್ ಆಗಿದ್ದಾರೆ. ಜೊತೆಗೆ ಯಾವುದೋ ಒಂದು ಸೆಕ್ಟರ್ಗೆ ಸೀಮಿತ ಆಗ್ತಿಲ್ಲ, ಎಲ್ಲಾ ಸೆಕ್ಟರ್ಗಳಿಗೆ ಈಕ್ವಲ್ ಆಗಿ ಆದ್ಯತೆಯನ್ನ ಕೊಟ್ಟು ನಿರ್ದಿಷ್ಟ ಕ್ಷೇತ್ರಕ್ಕೆ ತನ್ನದಾದ ಹಬ್ಗಳನ್ನ ಮಾಡ್ತಾ ಇದ್ದಾರೆ. ಜವಳಿಗೆ ಒಂದು ಹಬ್, ಪ್ಲಾಸ್ಟಿಕ್ಸ್, ಡಿಫೆನ್ಸ್ ಈ ರೀತಿ ಹಬ್ಗಳನ್ನ ಮಾಡ್ತಿದ್ದಾರೆ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಬೇರೆ ಬೇರೆ ತರ. ಕಾನ್ಪುರದಲ್ಲಿ ಚರ್ಮ ಕೈಗಾರಿಕೆ ಹಬ್, ಗೋರಖ್ಪುರ್ನಲ್ಲಿ ಪ್ಲಾಸ್ಟಿಕ್ ಪಾರ್ಕ್, ಕನೌಜ್ ಪರ್ಫ್ಯೂಮ್ ಪಾರ್ಕ್, ಹೀಗೆ ಜಿಲ್ಲೆಗೊಂದೊಂದು ಹಬ್. ಇದಿಷ್ಟು ದೊಡ್ಡ ಕ್ಷೇತ್ರಗಳ ಕಥೆ. ಆದರೆ MSMEಗಳನ್ನ ಕೂಡ ಈಗ ಹೆಚ್ಚು ಫೋಕಸ್ ಮಾಡಲಾಗ್ತಿದೆ. ಉತ್ತರ ಪ್ರದೇಶದಲ್ಲಿ 96 ಲಕ್ಷ MSMEಗಳು ಆಕ್ಟಿವ್ ಇದಾವೆ. ಹೀಗಾಗಿ UP ಇದನ್ನ ಇಂಡಿಯಾಸ್ ಲಾರ್ಜೆಸ್ಟ್ MSME ನೆಟ್ವರ್ಕ್ ಅಂತ ಕರೀತಾ ಇದೆ. ಓಕೆ, UP ದೊಡ್ಡ ರಾಜ್ಯ, 24-25 ಕೋಟಿ ಜನಸಂಖ್ಯೆ ಅಲ್ಲೇ ಇದೆ, ಹಾಗಾಗಿ MSMEಗಳು ಕೂಡ ಜಾಸ್ತಿ ಇರ್ತಾವಲ್ಲಿ, ಅದು ಸಹಜ ಕೂಡ. ಹಾಗಿದ್ರೆ ಹೇಗಾಗ್ತಾ ಇದೆ UPಯ ಸೀಕ್ರೆಟ್ ಫಾರ್ಮುಲಾ ಏನು? ಹಾಗಾದ್ರೆ ಸ್ನೇಹಿತರೆ, ಇಷ್ಟೆಲ್ಲ ಹೂಡಿಕೆಯನ್ನ ಸೆಳೆಯೋದು ಸುಲಭದ ಕೆಲಸ ಅಲ್ಲ. ಏನೇ ಹೇಳಿದ ತಕ್ಷಣ ಅಲ್ಲಿ ಬಂದು ಹೂಡಿಕೆ ಮಾಡೋಕ್ಕೆ ಪ್ರೈವೇಟ್ ಕಂಪ್ನಿಗಳು ಮುಂದಾಗಲ್ಲ, ಸುಮ್ಮನೆ ಹೋಗಲ್ಲ ಲಾಭ ಇಲ್ಲ ಅಂದರೆ. UP ಸರ್ಕಾರ ಅದಕ್ಕೆ ಒಂದಷ್ಟು ಗೇಮ್ ಪ್ಲಾನ್ಗಳನ್ನು ಮಾಡ್ಕೊಂಡಿದ್ದಾರೆ. ಇನ್ಫ್ರಾಸ್ಟ್ರಕ್ಚರ್ ಫೋಕಸ್ ಮಾಡ್ತಿದ್ದಾರೆ. ರಸ್ತೆ, ವಿಮಾನ ನಿಲ್ದಾಣ, ರೈಲು, ಹೆದ್ದಾರಿ, ಉದ್ಯಮ ಪಾರ್ಕ್ ಎಲ್ಲದರ ಮೇಲೂ ಕೂಡ ಭಾರಿ ಹೂಡಿಕೆ ಆಗ್ತಿದೆ. UPನಲ್ಲಿ ಸ್ನೇಹಿತರೆ ಟೋಟಲ್ 16 ಏರ್ಪೋರ್ಟ್ಗಳು, ಅದರಲ್ಲಿ 5 ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗಳಾಗ್ತಿದ್ದಾವೆ. ಕೆಲವು ರೆಡಿ ಆಗಿದ್ದಾವೆ, ಕೆಲವು ಅಂಡರ್ ಕನ್ಸ್ಟ್ರಕ್ಷನ್ ಇದ್ದಾವೆ. ಜೊತೆಗೆ UPಗೆ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ರ್ಯಾಂಕಿಂಗ್ನಲ್ಲಿ 2ನೇ ಸ್ಥಾನ ಸಿಕ್ಕಿದೆ. ಹಾಗೆ ಸಿಂಗಲ್ ವಿಂಡೋ ನಿವೇಶ ಮಿತ್ರ ಅನ್ನೋ ಒಂದು ಸ್ಕೀಮ್ ತಂದಿದ್ದಾರೆ. ಬಿಸ್ನೆಸ್ಗಳಿಗೆ ಲೈಸೆನ್ಸ್, ನೋ ಅಬ್ಜೆಕ್ಷನ್ ಸರ್ಟಿಫಿಕೇಟ್ ಕೊಡೋದು, ಅಪ್ರೂವಲ್ ಕೊಡೋದೆಲ್ಲ ಒಟ್ಟಿಗೆ ಒಂದೇ ಕಡೆ ಆಗ್ತಾ ಇದೆ, ಒಂದು ಪೋರ್ಟಲ್ನಲ್ಲಿ ಆಗ್ತಾ ಇದೆ, ನಿವೇಶ್ ಮಿತ್ರ ಅಂತ ಹೇಳಿ. ಇದರಿಂದ ಉದ್ಯಮಿಗಳು, ಪ್ರೈವೇಟ್ ಬಿಸ್ನೆಸಸ್ ಅಲ್ದಾಡೋ ಪರಿಸ್ಥಿತಿ ಇಲ್ಲ, ಭಿಕ್ಷೆ ಬೇಡೋ ಪರಿಸ್ಥಿತಿ ಇಲ್ಲ. ಅಧಿಕಾರಿಗಳ ಮುಂದೆ ನಿಂತ್ಕೊಂಡು ಕಷ್ಟ ಇರೋದಿಲ್ಲ, ಲಂಚ ಇರೋದಿಲ್ಲ, ವಿಳಂಬ ಇರೋದಿಲ್ಲ, ಅದೆಲ್ಲ ಕಮ್ಮಿ ಆಗುತ್ತೆ. ಹಾಗೆ ಉದ್ಯಮಿ ಮಿತ್ರ ಅನ್ನೋ ಆನ್ ಗ್ರೌಂಡ್ ಸಪೋರ್ಟ್ ಸಿಸ್ಟಮ್ ಅನ್ನು ಕೂಡ ಜಾರಿ ಮಾಡಿದ್ದಾರೆ. ಕಂಪನಿ ಇಲಾಖೆಗೆ ಓಡೋ ಯುಗ ಮುಗಿದಿದೆ. ಉದ್ಯಮಿ ಮಿತ್ರ ಸ್ಕೀಮ್ ಅಡಿಯಲ್ಲಿ ಸರ್ಕಾರಿ ಅಧಿಕಾರಿಗಳೇ ಉದ್ಯಮಗಳ ಸಮಸ್ಯೆಗಳನ್ನು ಕೇಳಿ ಬೇಗ ರಿಸಾಲ್ವ್ ಮಾಡಿಕೊಡ್ಬೇಕು, ಆ ರೀತಿ ಟಾಸ್ಕ್ ಫೋರ್ಸ್ ಥರನೇ ಮಾಡ್ಕೊಂಡಿದ್ದಾರೆ. ಹಾಗೆ ಸೆಕ್ಟರ್ ಸ್ಪೆಸಿಫಿಕ್ ಪಾಲಿಸೀಸ್, ಪ್ರತಿ ಸೆಕ್ಟರ್ಗೆ ಆದ್ಯತೆ ಕೊಡೋಕೆ ಸೆಕ್ಟರ್ ಸ್ಪೆಸಿಫಿಕ್ ರೂಲ್ಸ್ ಮಾಡಲಾಗ್ತಿದೆ. IT ಮತ್ತು ಎಲೆಕ್ಟ್ರಾನಿಕ್ಸ್, ಡಿಫೆನ್ಸ್ ಆ್ಯಂಡ್ ಏರೋಸ್ಪೇಸ್, ಫುಡ್ ಪ್ರಾಸೆಸಿಂಗ್, ಟೆಕ್ಸ್ಟೈಲ್ಸ್, ಲಾಜಿಸ್ಟಿಕ್ಸ್ ಆ್ಯಂಡ್ ವೇರ್ ಹೌಸಿಂಗ್ ಪ್ರತಿ ಕ್ಷೇತ್ರಕ್ಕೆ ಪ್ರತ್ಯೇಕ ಸಬ್ಸಿಡಿ ಮತ್ತು ಪ್ರತ್ಯೇಕ ಬೆಂಬಲವನ್ನು ಕೊಡ್ತಾ ಇದ್ದಾರೆ. ಹಾಗೆ ಹೆವಿ ಇನ್ಸೆಂಟಿವ್ಸ್ ಅನ್ನು ಕೂಡ ಕೊಡ್ತಾ ಇದ್ದಾರೆ ಬಿಗ್ ಕಂಪನೀಸ್ಗೆ. 25% ಕೂಡ ಲ್ಯಾಂಡ್ ಸಬ್ಸಿಡಿ ಕೊಡ್ತಾ ಇದ್ದಾರೆ. ಸ್ಟ್ಯಾಂಪ್ ಡ್ಯೂಟಿ ಮೇಲೆ ವಿನಾಯಿತಿ, ಸ್ಟೇಟ್ GST ರಿಯಂಬರ್ಸ್ಮೆಂಟ್, ಅಂದರೆ GST ಕಲೆಕ್ಟ್ ಆಗಿರೋದ್ರಲ್ಲಿ ಸ್ಟೇಟ್ ಪಾರ್ಟ್ನ ನಿಮಗೆ ರಿಫಂಡ್ ಮಾಡಿಕೊಡ್ತೀವಿ ಅಂಥೇಳಿ. ಹಾಗೆ 75% ಪೇಟೆಂಟ್ ರಿಜಿಸ್ಟ್ರೇಷನ್ ಫೀಸ್ ಕೂಡ ರಿಯಂಬರ್ಸ್ ಮಾಡ್ತಿದ್ದಾರೆ. ಅಂದರೆ ಏನಾದರೂ ಕಂಡು ಹಿಡಿದು ಪೇಟೆಂಟ್ ನಿಮ್ಮ ಹೆಸರಿಗೆ ಮಾಡ್ಕೊಳ್ಳೋಕೆ ನೀವು ಖರ್ಚು ಮಾಡಿರ್ತೀರಲ್ಲ, ಅದರಲ್ಲಿ 75% ಖರ್ಚನ್ನು ಸರ್ಕಾರ ನಮಗೆ ರಿಫಂಡ್ ಮಾಡ್ತಿದೆ. ಇದರಿಂದ ಆ ರೀತಿ ಇನೋವೇಷನ್ ಎಲ್ಲ ನಮ್ಮ ರಾಜ್ಯಕ್ಕೆ ಸೆಳೆಬಹುದು ಅನ್ನೋದು ಲೆಕ್ಕಾಚಾರ. ಹಾಗೆ ವಿಶ್ವದ ಟಾಪ್ 500 ಕಂಪನೀಸನ್ನು ಟಾರ್ಗೆಟ್ ಮಾಡಿ ಅವ್ರನ್ನ ಬನ್ನಿ ಅಂತ ಬೆನ್ ಬಿದ್ದಿದ್ದಾರೆ. ಇನ್ನಷ್ಟು ಬೆನಿಫಿಟ್ಸ್ ಕೊಡ್ತೀವಿ ಬನ್ನಿ ಅಂತ ಹೇಳಿ. ಡಿಫೆನ್ಸ್ ಕಾರಿಡಾರ್, UPಯ ಮಿಲಿಟರಿ ಮೇಕ್ ಓವರ್. 2018ರಲ್ಲಿ PM ಮೋದಿ UP ಡಿಫೆನ್ಸ್ ಕಾರಿಡಾರ್ ಅನೌನ್ಸ್ ಮಾಡಿದ್ರು. ಎಸ್, ಇದೆಲ್ಲ ಬರೋದ್ರ ಹಿಂದೆ ಕೇಂದ್ರ ಸರ್ಕಾರದ ಒಂದಷ್ಟು ಬೆಂಬಲ ಕೂಡ ಇದ್ದೇ ಇರುತ್ತೆ. ಯಾಕಂದರೆ PM ನರೇಂದ್ರ ಮೋದಿ ಅವರ ಲೋಕಸಭಾ ಕ್ಷೇತ್ರ ಕೂಡ UPಯಲ್ಲೇ ಇರೋದ್ರಿಂದ ಅವರಿಗೆ ಪೊಲಿಟಿಕಲಿ ಕೂಡ ದೊಡ್ಡ ಬುಟ್ಟಿ, ಸೀಟ್ಗಳ ಬುಟ್ಟಿ ಆಗಿರೋದ್ರಿಂದ
ಅಲ್ಲಿಗೆ ಕೇಂದ್ರದ ಬೆಂಬಲ ಕೂಡ ಒಂದಷ್ಟು ಇದ್ದೇ ಇರುತ್ತೆ. ಆದ್ರೂ ಕೂಡ ಸ್ನೇಹಿತರೆ, ಸುಮ್ಮನೆ ಹೋಗಿ ಇನ್ವೆಸ್ಟ್ ಮಾಡಿ ಅಂದ್ರೆ ಆಗ್ಲೇ ಹೇಳಿದಾಗ ಯಾರೂ ಮಾಡೋದಿಲ್ಲ. ಪಾಲಿಸೀಸ್ ಬೇಕಾಗುತ್ತೆ. ರಾಜ್ಯ ಸರ್ಕಾರ ಕೂಡ ಕರಪ್ಷನ್ ಎಲ್ಲ ಕಂಟ್ರೋಲ್ ಮಾಡಿ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಅನ್ನ ಜಾರಿಗೊಳಿಸಬೇಕಾಗುತ್ತೆ. ಸೊ 2018ರಲ್ಲಿ ಅಲ್ಲಿ ಡಿಫೆನ್ಸ್ ಕಾರಿಡಾರ್ ಅನ್ನು ಅನೌನ್ಸ್ ಮಾಡಿದ್ರು. ಇವಾಗ ಅದು ಭಾರತದ ವಿಶಾಲ ರಕ್ಷಣಾ ಹಬ್ ಆಗಿದೆ. ಆಗ್ರಾ, ಅಲಿಗಢ್, ಲಕ್ನೋ, ಕಾನ್ಪುರ್, ಝಾನ್ಸಿ, ಚಿತ್ರಕೂಟ್ ಈ 6 ಹಬ್ಗಳಲ್ಲಿ 170ಕ್ಕೂ ಅಧಿಕ MOUಗಳು ಸೈನ್ ಆಗಿವೆ. ಒಟ್ಟಾರೆ 28,000 ಕೋಟಿ ರೂಪಾಯಿ ಹೂಡಿಕೆ ಬಂದಿದೆ. ಈಗ ಆಲ್ರೆಡಿ HAL ಕಾನ್ಪುರ್ನಲ್ಲಿ ಟ್ರಾನ್ಸ್ಪೋರ್ಟ್ ಏರ್ಕ್ರಾಫ್ಟ್ ಡಿವಿಷನ್, ಲಕ್ನೋನಲ್ಲಿ ಆಕ್ಸೆಸರೀಸ್ ಡಿವಿಷನ್, ಅಮೇಠಿಯಲ್ಲಿ ಏವಿಯಾನಿಕ್ಸ್ ಡಿವಿಷನ್ ಸ್ಥಾಪನೆ ಮಾಡಿದೆ. ಗಾಜಿಯಾಬಾದ್ನ ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ BEL ಭಾರತೀಯ ಸೇನೆಗೆ ಅಡ್ವಾನ್ಸ್ಡ್ ಎಲೆಕ್ಟ್ರಾನಿಕ್ಸ್ ತಯಾರಿಸ್ತಾ ಇದೆ. ಹಾಗೆ ಕೆಲ ದಿನಗಳ ಹಿಂದೆ ಬ್ರಹ್ಮೋಸ್ ಕ್ಷಿಪಣಿ ತಯಾರಿಕಾ ಘಟಕ ಕೂಡ ಸಜ್ಜಾಗಿದೆ. ಹಾಗೆ ಪ್ರೈವೇಟ್ ಡಿಫೆನ್ಸ್ ಕಂಪನಿಗಳು ಕೂಡ ಅದಾನಿ ಡಿಫೆನ್ಸ್, ಅಮಿಟೆಕ್ ಎಲೆಕ್ಟ್ರಾನಿಕ್ಸ್, ಏರೋಲೈಟ್ ಟೆಕ್ನಾಲಜೀಸ್, ಟಾಟಾ ಅಡ್ವಾನ್ಸ್ ಸಿಸ್ಟಮ್ಸ್, ಮಹೀಂದ್ರಾ ಡಿಫೆನ್ಸ್ ಸಿಸ್ಟಮ್ಸ್, ಜೈನ್ ಟೆಕ್ನಾಲಜೀಸ್, ಭಾರತ್ ಡೈನಾಮಿಕ್ಸ್, ಕಲ್ಯಾಣಿ ಸ್ಟ್ರಾಟಜಿಕ್ ಸಿಸ್ಟಮ್ಸ್ ಇವರೆಲ್ಲರೂ ಕೂಡ UPನಲ್ಲಿ ಕೆಲಸ ಮಾಡ್ತಿದ್ದಾರೆ. 60 ಲಕ್ಷ ಹೊಸ ಉದ್ಯೋಗ. ಒಂದು ರಾಜ್ಯ ಇಷ್ಟೊಂದು ಹೂಡಿಕೆ ಅಂತ ಬಾಯ್ಕೊಳ್ಕೊಂಡು ಹೋಗೋದು, ಲ್ಯಾಂಡ್ ಕೊಡ್ತೀವಿ, ಕರೆಂಟ್ ಕೊಡ್ತೀವಿ ಬನ್ನಿ, ಡಿಸ್ಕೌಂಟ್ ಕೊಡ್ತೀವಿ ಬನ್ನಿ ಅಂತ ಕರೆಯೋದು ಏನಕ್ಕೆ? ಉದ್ಯೋಗ ಸೃಷ್ಟಿಯಾಗಿ ನಮ್ಮ ರಾಜ್ಯದಲ್ಲಿರೋ ಜನಕ್ಕೆ ಜಾಬ್ ಸಿಗಲಿ ಅಂಥೇಳಿ. ಸೊ 2017ರಿಂದ ಈವರೆಗೆ ಈ ಹೂಡಿಕೆಗಳಿಂದ ಸುಮಾರು 60 ಲಕ್ಷ ಹೊಸ ಉದ್ಯೋಗ ಅಲ್ಲಿ ಸೃಷ್ಟಿಯಾಗಿದೆ ಅಂತ ನಂಬರ್ಸ್ ಹೇಳ್ತಾ ಇದ್ದಾವೆ. ಇದರ ಪರಿಣಾಮ ಏನಾಗುತ್ತೆ? UPಯ ಹುಡುಗರೆಲ್ಲ ದಿಲ್ಲಿ, ಮುಂಬೈ, ಹೈದರಾಬಾದ್, ಬೆಂಗಳೂರು, ಚೆನ್ನೈ, ಕೋಲ್ಕತ್ತಾ ಈ ರೀತಿ ಬೇರೆ ನಗರಗಳಲ್ಲಿ ಉದ್ಯೋಗ ಹುಡ್ಕೊಂಡು ಹೋಗಬೇಕಾಗಿತ್ತು. ದೊಡ್ಡದೋ ಚಿಕ್ಕದೋ ಬೇರೆ ಆಪ್ಷನ್ನೇ ಇರಲಿಲ್ಲ. ಆದ್ರೆ ಏನಾಗುತ್ತೆ, ಈ ರೀತಿ ಇನ್ವೆಸ್ಟ್ಮೆಂಟ್ ಬಂದಾಗ ಈ ರೀತಿ 60 ಲಕ್ಷ ಜಾಬ್ ಕ್ರಿಯೇಟ್ ಆಗುತ್ತೆ ಅಂತ ಹೇಳಿದ್ರೆ ಅಲ್ಲೇನೆ ಅವರಿಗೆ ಅವ್ರ ರಾಜ್ಯದಲ್ಲೇನೆ ಉದ್ಯೋಗ ಸಿಕ್ಕಿ ಅವರಲ್ಲೇ ಕೆಲಸ ಮಾಡಿಕೊಂಡು ಫ್ಯಾಮಿಲಿಗೆ ಹತ್ತಿರ ಇರೋಕ್ಕೂ ಕೂಡ ಸಾಧ್ಯ ಆಗುತ್ತೆ. ಜೊತೆಗೆ ಸ್ನೇಹಿತರೆ, ಇದರಿಂದ ಸ್ಕಿಲ್ ಡೆವಲಪ್ಮೆಂಟ್ ಕೂಡ ಆಗುತ್ತೆ. ಸ್ಕಿಲ್ಡ್ ವರ್ಕ್ ಫೋರ್ಸ್ ಸಂಖ್ಯೆ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಇದರಿಂದ ಈ ಥರದೊಂದು ಅಪಾರ್ಚುನಿಟಿ ಇಲ್ಲೇ ಇದೆ, ಅಪ್ಲೈ ಮಾಡಿದ್ರೆ ಸಿಗುತ್ತೆ ಅಂತ ಹೇಳಿದ್ರೆ ಅದಕ್ಕೆ ಬೇಕಾಗಿರೋ ಸ್ಕಿಲ್ಲನ್ನು ಗಳಿಸ್ಕೊಳ್ತಾರೆ. ಸ್ಕಿಲ್ ಇದ್ದವ್ರು ಅಪ್ಲೈ ಮಾಡ್ತಾರೆ, ತಗೊಳ್ತಾರೆ. ಸ್ಕಿಲ್ ಇಲ್ಲದೇ ಇರೋರು ಆ ಸ್ಕಿಲ್ನ ಗಳಿಸೋಕೆ ಏನಾದರೂ ಒಂದು ಪ್ರಯತ್ನಗಳನ್ನು ಆರಂಭಿಸ್ತಾರೆ. ಇದರಿಂದ ಸ್ಕಿಲ್ ಡೆವಲಪ್ಮೆಂಟ್ಗೂ ಕೂಡ ಉತ್ತೇಜನ ಸಿಗುತ್ತೆ ಜಾಬ್ ಕ್ರಿಯೇಟ್ ಆದಾಗ. ಇದಕ್ಕೆ ಸಂಬಂಧಪಟ್ಟಂತೆ ನಿಮಗೇನು ಅನ್ಸುತ್ತೆ ಕಾಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್. ಆಗಲೇ ಹೇಳಿದ ಮಸ್ಮಗ ಪ್ರೀಮಿಯಂ ಮೆಂಬರ್ಶಿಪ್ನಲ್ಲಿ ಆಸಕ್ತಿ ಇರೋರು ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ಸೇರಬಹುದು. ಆಮೇಲೆ ಎಲ್ಲ ಮೆಂಬರ್ ಓನ್ಲಿ ವಿಡಿಯೋಸನ್ನು ನೋಡೋಕೆ ಶುರು ಮಾಡ್ಬೋದು. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.